ಈ ದಿನ ಕೋಲಾರ PLD ಬ್ಯಾಂಕಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು, ಈ ಚುನಾವಣೆಯಲ್ಲಿ ಕೋಲಾರ PLD ಬ್ಯಾಂಕಿನ ಅಧ್ಯಕ್ಷರಾಗಿ ತಲಗುಂದ ಸಾಮಾನ್ಯ ಕ್ಷೇತ್ರದಿಂದ ಗೆದ್ದಿರ್ತಕ್ಕಂಥ ಆತ್ಮೀಯರು ಸ್ನೇಹಿತರಾದಂಥ ಶಿವಕುಮಾರ್ ಅವರು ಮತ್ತು ಉಪಾಧ್ಯಕ್ಷರಾಗಿ ಹಿಂದೆ PLD ಬ್ಯಾಂಕಿನ ನಿರ್ದೇಶಕರಾಗಿ ಕೆಲಸ ಮಾಡಿ ಇವತ್ತು ಮಾನ್ಯ ಶಾಸಕರ ಶಿಫಾರಸಿನ ಮೇರೆಗೆ ಕೊತ್ತೂರು ಮಂಜುನಾಥ್ ಅವರ ಶಿಫಾರಸು ಮೇರೆಗೆ ಸರ್ಕಾರದಿಂದ ನಾಮನಿರ್ದೇಶನರಾದಂಥ ಮದ್ದೇರಿ SFCS ನ ಮಾಜಿ ಅಧ್ಯಕ್ಷರಾದಂಥ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಜಂಬಾಪುರ ವೆಂಕಟರಾಮ್ ಅವರು ಉಪಾಧ್ಯಕ್ಷರಾಗಿ, ಹಿರಿಯರಾದಂಥ ಬ್ಯಾಟಣ್ಣವರು, ಶಶಿ ಅವರು ಮತ್ತು ನಮ್ಮ ಬೈರೇಗೌಡರು ಮತ್ತು ನಮ್ಮ ಮಹಿಳಾ ಸದಸ್ಯರು ನಮ್ಮ ಲಕ್ಷ್ಮಕ್ಕನವರು ಮತ್ತೆ ನಮ್ಮ ಎಲ್ಲ ಸದಸ್ಯರ ಒಂದು ಸಹಕಾರದಿಂದ 8 ಮತಗಳನ್ನು ಪಡ್ಕೊಂಡು ಇವತ್ತು ಇವರು ಜಯಶಾಲಿಯಾಗಿದ್ದಾರೆ. ಇವತ್ತು ನಾನು ಅವರಿಬ್ಬರಿಗೂ ಕೂಡ ಅಧ್ಯಕ್ಷರಾದಂಥ ಶಿವಕುಮಾರ್ ಅವರಿಗೆ ಮತ್ತು ಉಪಾಧ್ಯಕ್ಷರಾದಂಥ ಜಂಬಾಪುರ ವೆಂಕಟರಾಮ್ ಅವರಿಗೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ವಿಶೇಷವಾಗಿ ನಮ್ಮ ಬ್ಯಾಟಣ್ಣವರ ಒಂದು ಮಾರ್ಗದರ್ಶನದಲ್ಲಿ ಬಹುಶಃ ಕೋಲಾರ PLD ಬ್ಯಾಂಕಿಗೆ ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಚುನಾವಣೆಗಳನ್ನು ನಡೆಸಿರ್ತಕ್ಕಂಥ ಉದಾಹರಣೆಗಳಿಲ್ಲ. ಹಿಂದೆ ನಾವು ಮತ್ತು ವರ್ತೂರ್ ಪ್ರಕಾಶ್ ಅವರು ಇಬ್ರು ಸೇರಿ ನಡೆಸಿದ್ವಿ, ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ನಡೆಸಿರ್ಲಿಲ್ಲ. ಈ ಚುನಾವಣೆಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಸ್ಪರ್ಧೆ ಮಾಡಿ ಪೂರ್ಣ ಪ್ರಮಾಣದಲ್ಲಿ ಚುನಾವಣೆ ಎದುರಿಸಿ ಚುನಾವಣೆಯಲ್ಲಿ 6 ಸ್ಥಾನಗಳನ್ನು ನಾವು ಗೆದ್ದಿದ್ವಿ. ಸೋತ ಕಡೆ ಕೂಡ 3 ಕ್ಷೇತ್ರಗಳಲ್ಲಿ, ಒಂದು ವೇಮಗಲ್ಲು, ಒಕ್ಕಲೇರಿ ಮತ್ತು ವಡಗೂರು ಕ್ಷೇತ್ರಗಳಲ್ಲಿ ಕೂಡ 4 ಮತಗಳಿಂದ ನಾವು 3 ಕ್ಷೇತ್ರಗಳನ್ನ ಕಳ್ಕೊಂಡಿದ್ವಿ. ಆದ್ರೆ 6 ಕ್ಷೇತ್ರಗಳನ್ನ ಗೆದ್ದಂತ ನಂತರ ಇವತ್ತು ಏನು ನಮ್ಮ ಶಿವಕುಮಾರ್ ಅವರು ಬೇಷರತ್ತಾಗಿ ನಮ್ಮ ಜೊತೆಗೆ ಬಂದ್ರು, ಅವರೇನು ಅಧ್ಯಕ್ಷ ಸ್ಥಾನದ ಆಕಾಂಕ್ಷೆ ಇರಲಿಲ್ಲ, ಅವಿರೋಧವಾಗಿ ಆಯ್ಕೆಯಾಗಿದ್ರು ಕೂಡ, ಅವರೇನು ಯಾವುದೇ ಪಕ್ಷದಿಂದ ಕೂಡ ಚುನಾಯಿತರಾಗಿರ್ಲಿಲ್ಲ. ಅವರನ್ನ ಕರೆತರಂತದ್ರಲ್ಲಿ ನಮ್ಮ ಶಶಿಧರ್ ಮತ್ತು ನಮ್ಮ ಎಳಚಿಪುರ ಮಂಜು ಅವರು ಇಬ್ರು ಕೂಡ ಪ್ರಯತ್ನ ಮಾಡಿ ಶಿವಕುಮಾರ್ ಅವರನ್ನ ಮನವೊಲಿಸಿಕೊಂಡು ನಮ್ಮ ಜೊತೆ ಕರ್ಕೊಂಡ್ಬಂದ್ರು. ನಿನ್ನೆ ದಿವಸದಿಂದ ಅವರು ನಮ್ಮ ಜೊತೆಗಿದ್ರು. ನಮ್ಮೆಲ್ಲ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಅವರ ಸಹಕಾರದಿಂದ ಅವರ ಅಭಿಪ್ರಾಯವನ್ನು ಪಡ್ಕೊಂಡು ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಅವರ ನೇತೃತ್ವದಲ್ಲಿ ಸಭೆ ಸೇರಿ ನಮ್ಮ ಬ್ಯಾಟಣ್ಣವರು, ಸೋಮಣ್ಣವರು, ಶಶಿ ಅವರು, ನಮ್ಮೆಲ್ಲ ಮುಖಂಡರು, ಕಾಜಿಕಲ್ಲಿ ಮುನ್ರಾಜಣ್ಣ, ನಮ್ಮ ರಮೇಶ್ ಮತ್ತು ಎಲ್ಲ ಮುಖಂಡರು, ಮೈಲಂಡಳ್ಳಿ ಮುರಳಿ, ಗೋಪಾಲ್ಗೌಡ, CMM, ಚಾಕರ್ಸಳ್ಳಿ ಮಂಜಣ್ಣ ಎಲ್ಲರೂ ಒಂದು ಸಭೆ ಸೇರಿ ಇಲ್ಲ ಈ ಸಂದರ್ಭಕ್ಕೆ ನಮ್ಮ ಶಿವಕುಮಾರ್ ಅವ್ರನ್ನೇ ಮಾಡೋಣ, ಮೊದಲನೇ ಅವಧಿಗೆ ಅವರೇ ಸೂಕ್ತವಾದಂಥ ಅಭ್ಯರ್ಥಿ. ಪಾಪ ಅವ್ರ ಹಿಂದೆ ಅಧ್ಯಕ್ಷರಾಗಿದ್ರು, ಕೇವಲ 3 ತಿಂಗಳು ಮಾತ್ರ ಅಧ್ಯಕ್ಷರಾಗಿದ್ರು. ರಮೇಶ್ ಮತ್ತೆ ಶಿವಕುಮಾರ್ ಅವರು ಇಬ್ರು ಹಂಚಿಕೆ ಮಾಡ್ಕೊಂಡು 3 ತಿಂಗಳಾಗಿದ್ರು. ತದನಂತರ 5 ವರ್ಷಗಳಲ್ಲಿ ಅವ್ರು ಹಿರಿಯರಾಗಿದ್ರು ಕೂಡ, 2ನೇ ಬಾರಿಗೆ ಆಯ್ಕೆ ಆಗಿದ್ರು ಕೂಡ ಅವರಿಗೆ ಅಧ್ಯಕ್ಷ ಆಗ್ತಕ್ಕಂಥ ಅವಕಾಶಗಳು ಮಾಡಿಕೊಟ್ಟಿರಲಿಲ್ಲ ಅವತ್ತಿದ್ದಂಥ ಸಂದರ್ಭದಲ್ಲಿ. ಹಂಗಾಗಿ ಈ ಸಂದರ್ಭಕ್ಕೆ 3ನೇ ಬಾರಿಗೆ ಆಯ್ಕೆ ಆಗಿದ್ದಾರೆ. ಅವ್ರಿಗೆ ಅಧ್ಯಕ್ಷ ಮಾಡೋದು ಸೂಕ್ತ ಅಂತೇಳಿ ಬ್ಯಾಟಣ್ಣ ಅವ್ರು ಸಲಹೆ ಕೊಟ್ಟದನ್ನ ನಮ್ಮ ಶಶಿ ಅನುಮೋದಿಸಿದ್ರು ಮತ್ತು ಎಲ್ಲ ಸದಸ್ಯರುಗಳು ಕೂಡ ಅನುಮೋದಿಸಿದ್ರು. ಹಂಗಾಗಿ ಅವ್ರನ್ನ ಅಧ್ಯಕ್ಷರನ್ನಾಗಿ ಮತ್ತು ಉಪಾಧ್ಯಕ್ಷನಾಗಿ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ನಾವು. ಇದು ಕಾಂಗ್ರೆಸ್ ಪಕ್ಷ. ಇಲ್ಲಿ ಒಕ್ಕಲಿಗ ಸಮುದಾಯದ ಶಿವಕುಮಾರ್ ಅಧ್ಯಕ್ಷರಾಗಿರೋದ್ರಿಂದ ಕುರುಬ ಸಮುದಾಯದ ವೆಂಕಟರಾಮ್ ಅವರನ್ನ ಮಾಡೋಣ ಅಂತ ಕೂಡ ಎಲ್ಲರೂ ಕೂಡ ಒಮ್ಮತದಿಂದ ಸರ್ವಾನುಮತದಿಂದ ವೆಂಕಟರಾಮ್ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ವಿ. ಇವತ್ತು ಎಲ್ಲ 8 PLD ಬ್ಯಾಂಕ್ನ ಸದಸ್ಯರು ಮತ್ತು ಅವರನ್ನ ಗೆಲ್ಲಿಸಿದಂತೆ ಎಲ್ಲ ನಮ್ಮ ಮುಖಂಡರು, ನಮ್ಮ ಬೊಮ್ಮಸಂದ್ರ ಶಂಕರಣ್ಣವರ ಆದಿಯಾಗಿ ಎಲ್ಲರೂ ಕೂಡ ಇವತ್ತು ಅವರವರ ಸದಸ್ಯರುಗಳನ್ನ ಹಿಡಿದಿಟ್ಟುಕೊಂಡು ಇವತ್ತು ನಮಗೆ ಮತವನ್ನ 8 ಮತಗಳನ್ನು ಕೊಡಿಸಿ ಗೆದ್ದಿದ್ದಾರೆ. ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ನಮಗೆ ಕೊತ್ತೂರು ಮಂಜುನಾಥ್ ಅವರ ಜೊತೆಗೆ ನಮ್ಮ ಶ್ರೀನಿವಾಸಪುರ ಕ್ಷೇತ್ರದ ಮಾಜಿ ಶಾಸಕರು, ಮಾಜಿ ವಿಧಾನಸಭಾ ಅಧ್ಯಕ್ಷರು, ಮಾಜಿ ಸಚಿವರಾದಂಥ ರಮೇಶ್ ಕುಮಾರ್ ಸಾಹೇಬರು ಕೂಡ ನಮಗೆಲ್ಲ ಕೂಡ ಮಾರ್ಗದರ್ಶನ ಮಾಡ್ತಿದ್ರು. ಇವತ್ತು ಬೆಳಗ್ಗೆಯಿಂದ ಕೂಡ 2-3 ಸಾರಿ ಅವರು ನನಗೆ ಕಾಲಕ್ಕೆ ಎಲ್ಲ ಮಾಹಿತಿಗಳನ್ನು ತೆಗೆದುಕೊಳ್ತಿದ್ರು. ಅವರ ಮಾರ್ಗದರ್ಶನ ಕೂಡ ಇವತ್ತು ನಮ್ಗೆ ಸಿಕ್ಕಿದೆ. ಯಾಕಂದ್ರೆ ಅವರ ಕ್ಷೇತ್ರವಾದಂಥ ಓಳೂರು ಮತ್ತು ಸುಕ್ಟೂರಿನಿಂದ ಇವತ್ತು 4 ಜನ ಗೆದ್ದು ಬಂದಿದ್ದಾರೆ ಇವತ್ತು. ಹಂಗಾಗಿ ಇವರೆಲ್ಲರ ಸಹಕಾರದಿಂದ ಕೊತ್ತೂರು ಮಂಜುನಾಥ್ ಅವರ ನೇತೃತ್ವದಲ್ಲಿ
ರಮೇಶ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಹಿರಿಯ ನಾಯಕರ ಸಹಕಾರದಿಂದ ಈ ಚುನಾವಣೆಯನ್ನು ಗೆದ್ದಿದ್ದಾರೆ. ಇನ್ನೇನನ್ನು ಕೇಳಿದ್ರೆ ಕೇಳಿದ್ರಿ. ಹಿಂದೆ ಬೈರೇಗೌಡರ ಅನುಯಾಯಿಯಾಗಿದ್ರು. ತದನಂತರ ಕೃಷ್ಣ ಬೈರೇಗೌಡರ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಬಹಳಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿದ್ದರು. ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಅವರು ಪಕ್ಷೇತರರಾಗಿ ಕಂಟೆಸ್ಟ್ ಮಾಡಿ ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಹೌದು, ನಿಜಾನೇ. CMR ಅವರು ಮಾನ್ಯ ವರ್ತೂರ್ ಪ್ರಕಾಶ್ ಅವರು ಇಬ್ರು ಕರೆದಂತ ಸಭೆಗೆ ಅವ್ರು ಹೋಗಿ ಬಂದಿದ್ರು. ನಮ್ಮ ಜೊತೆಗೂ ಕೂಡ ಅವರು 2-3 ಸಭೆಗಳಲ್ಲಿ ಭಾಗವಹಿಸಿದ್ರು. ಅವರು ಏನು ಪಕ್ಷಾತೀತವಾಗಿ ಗೆದ್ದಿದ್ದರಿಂದ ಅವರು ಕರೆದಿದ್ದಾರೆ, ಹೋಗಿದ್ದಾರೆ, ನಾವು ಕರೆದಿದ್ದಾರೆ, ಬಂದಿದ್ದಾರೆ. ಅಂತಿಮವಾಗಿ ಕಾಂಗ್ರೆಸ್ ಜೊತೆ ಉಳ್ಕೊಬೇಕು. ಇವತ್ತು ಕಾಂಗ್ರೆಸ್ನ ನಾಯಕತ್ವ ಜಿಲ್ಲೆಯಲ್ಲಿ ಬಲಿಷ್ಠವಾಗಿದೆ. ಬಹುಶಃ ನಿಮ್ಗೆಲ್ಲ ಗೊತ್ತಿದೆ, ನಮ್ಮ ನಗರಸಭೆ ಅಧ್ಯಕ್ಷರು ನಮ್ಮ ಲಕ್ಷ್ಮೀದೇವನವರು, ನಮ್ಮ ಉಪಾಧ್ಯಕ್ಷರು ಸಂಗೀತರವರು ಇಬ್ರು ಇಲ್ಲೇ ಇದ್ದಾರೆ. ಇಡೀ ಕೋಲಾರ ಜಿಲ್ಲೆಯ ಎಲ್ಲ ನಗರಸಭೆ ಪುರಸಭೆಗಳು ಕಾಂಗ್ರೆಸ್ ಪಕ್ಷ ಆಗಿದೆ. ಇವತ್ತು PLD ಬ್ಯಾಂಕ್ನಲ್ಲಿ ಕೂಡ ಈಗಾಗಲೇ ಬಂಗಾರಪೇಟೆ ಕಾಂಗ್ರೆಸ್ ಪಕ್ಷ ಆಗಿದೆ. ಇವತ್ತು ಕೋಲಾರ ಕಾಂಗ್ರೆಸ್ ಪಕ್ಷ ಆಗಿದೆ. ನಾಳೆ ದಿವಸ 24ನೇ ತಾರೀಕು ಮಾಲೂರು ಚುನಾವಣೆ ಇದೆ, ಅದು ಕೂಡ ಕಾಂಗ್ರೆಸ್ ಪಕ್ಷ ಆಗ್ತದೆ. ಈಗಾಗಲೇ ಶ್ರೀನಿವಾಸಪುರ 14 ಕ್ಷೇತ್ರಗಳಲ್ಲಿ 14 ಅವಿರೋಧವಾಗಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಮುಳಬಾಗ್ಲಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಸುಮಾರು 14 ಸೀಟುಗಳಲ್ಲಿ 9 ಸೀಟು ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆದ್ದಿದ್ದಾರೆ, ಒಬ್ಬರು ಬಂಡಾಯ ಅಭ್ಯರ್ಥಿ ಗೆದ್ದಿದ್ದಾರೆ. ಹಂಗಾಗಿ ಜಿಲ್ಲೆಯ ಎಲ್ಲ PLD ಬ್ಯಾಂಕ್ಗಳು ಕಾಂಗ್ರೆಸ್ ಪಕ್ಷದ ವಶಕ್ಕೆ ಬರ್ತಾ ಇದೆ. ಉಪಾಧ್ಯಕ್ಷರು ಅಲ್ಲ, ಉಪಾಧ್ಯಕ್ಷರು ವೆಂಕಟರಾಮಯ್ಯ, ಶಿವಕುಮಾರ್ ಸರ್ ಬನ್ನಿ ಸರ್. ಇನ್ನ ಹಿಂದೆ ಹೋಗ್ರಿ, ನೀಟಾಗಿ ಕಾಣಿಸಿ ಎಲ್ಲರೂ. ಆಲ್ರೆಡಿ ಹೇಳಿದಿರಿ, ಅವ್ರು ಆರ್ಡರ್ ಮಾಡ್ತಾರೆ ಅಷ್ಟೇ ಬಾಕಿ.
ಪಕ್ಷ ಅಧಿಕಾರಿಗಳು ಮತ್ತು ಇಲ್ಲಿರೋ ಎಲ್ಲ ಹಿರಿಯರಿಗೂ ನನ್ನ ವಂದನೆಗಳು. ಹಾಗೂ ನಾನು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದೀನಿ. ಆಮೇಲೆ ಕಾಂಗ್ರೆಸ್ ಪಕ್ಷದಿಂದ ನಾನು PND ಬ್ಯಾಂಕ್ ಅಧ್ಯಕ್ಷನಾಗಿದ್ದೀನಿ. ಒಂದು ಸ್ವಲ್ಪ ಕೆಲಸ ಕಾರ್ಯಗಳಿದೆ, ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇದೆ, ಅದು ನಮ್ಮ MLC ಅವ್ರ ಸಹಕಾರದಿಂದ ಈ ಬಿಲ್ಡಿಂಗ್ ಡೆವಲಪ್ಮೆಂಟು ನಮ್ಮ MLA ಅವ್ರ ಸಹಕಾರದಿಂದ ಈ ಬಿಲ್ಡಿಂಗ್ ಒಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡಿ ಬ್ಯಾಂಕನ್ನು ಅಭಿವೃದ್ಧಿ ಪಡಿಸೋಣ ಅಂತ ಹೇಳಿ ನಾನು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ MLC ಅವ್ರ ಸಹಕಾರದಿಂದ ಈ MLC ಹಾಗೂ MLA ಅವ್ರ ಸಹಕಾರದಿಂದ ನಾವು ಇಲ್ಲಿ ಕೈ ಜೋಡಿಸಿ ಬ್ಯಾಂಕ್ ಡೆವಲಪ್ಮೆಂಟ್ಗೆ ಸಹಕಾರ ನೀಡೋದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಆಗಿದ್ದೀವಿ. ನಮ್ಮ ಜನಪ್ರಿಯ ಶಾಸಕರಾದಂಥ ನಮ್ಮ ಕೊತ್ತೂರು ಮಂಜುನಾಥ ಸಾಹೇಬರ ಸಹಕಾರದಿಂದ ಮತ್ತು ನಮ್ಮೆಲ್ಲ ನಾಯಕರಾದಂಥ ಅನಿಲ್ ಕುಮಾರ್ ಸಾರ್ ಸರ್ಕಾರದಿಂದ ನಾವು ಇವತ್ತು ಉಪಾಧ್ಯಕ್ಷ ಸ್ಥಾನವನ್ನು ಆಗಿದ್ದೇವೆ. ಈ ಬ್ಯಾಂಕಿನ ಅಭಿವೃದ್ಧಿಗಾಗಿ ನಾವು ಮತ್ತು ಇಲ್ಲಿ ನಮ್ಮ ನಾಯಕರಾದಂಥ ಬ್ಯಾಟಣ್ಣವರು, ಶಶಿಣ್ಣವರು ಮತ್ತು ಇನ್ನೊಬ್ಬ ಮುಖಂಡರಾದಂಥ ರಮೇಶ್ ಅವರು ಎಲ್ಲ ನಮ್ಮ ಮುಖಂಡರ ಸಹಕಾರದಿಂದ ನಾವು ಆಗಿದ್ದೇವೆ. ಈ ಬ್ಯಾಂಕಿನ ಅಭಿವೃದ್ಧಿಗಾಗಿ ನಾನು ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡ್ತಿದ್ದು ಸರ್ಕಾರದ ನಾಮನೆ ಆಗಿದೆ.